ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 46ನೆಯ ಕೀರ್ತನೆ 1ನೆಯ ವಾಕ್ಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಾರನಲ್ಲಿ ಹೇಳ್ತಿದ್ದಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದಂಥ ಸಹಾಯಕನು ಎಂಬುದಾಗಿ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಜೀವಿಸುವಾಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜನರು ನಮ್ಮೊಟ್ಟಿಗೆ ನಿಲ್ಲುವಂಥದ್ದು ತುಂಬಾ ವಿರಳವಾಗಿ ಇರುವಂಥದ್ದಾಗಿದೆ. ಯಾರು ನಮ್ಮೊಟ್ಟಿಗೆ ನಿಲ್ಲುತ್ತಾರೆ ಎನ್ನುವುದೇ ಒಂದು ಪ್ರಶ್ನೆಯಾಗಿರುತ್ತದೆ. ಪ್ರತಿಯೊಬ್ಬೊಬ್ಬರು ಈಗಾಗಲೇ ನಾವು ನಮ್ಮ ಜೀವಿತಗಳಲ್ಲಿ ಅನುಭವಿಸಿದ್ದೇವೆ. ಕಷ್ಟದ ಸಮಯಗಳಲ್ಲಿ ನಮ್ಮೊಟ್ಟಿಗೆ ನಿಂತುಕೊಳ್ಳುವಂತಹ ಜನರು ತುಂಬ ಕಡಿಮೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ಅಂದರೆ ನಮ್ಮ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದಂತಹ ಸಹಾಯಕನಾಗಿ ನಮ್ಮ ದೇವರು ನಮ್ಮೊಟ್ಟಿಗೆ ಇರುವಾತನಾಗಿದ್ದಾನೆ. ಆದುದರಿಂದ ಆತನ ಮೇಲೆ ನಮ್ಮ ಭರವಸೆಯನ್ನ, ನಂಬಿಕೆಯನ್ನ ಇಟ್ಟವರಾಗಿ ಆತನನ್ನ ಪ್ರೀತಿಸಿ ನಮ್ಮ ಜೀವಿತವನ್ನ ನಡೆಸೋಣ. ವಿಶೇಷವಾಗಿ ಇಕ್ಕಟ್ಟಿನ ಸಮಯದಲ್ಲಿ ಆತನನ್ನು ನಾವು ಮೊರೆ ಇಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನದಲ್ಲಿಯೂ ಕೂಡ ಏಸಪ್ಪ, ಯಾರೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೋ ಕರ್ತನೆ, ಅವರೆಲ್ಲರ ಕರ್ತನೆ ಜೀವಿತಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಅವರೆಲ್ಲರನ್ನ ಅವರ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡು ಕರ್ತನೆ, ಕಷ್ಟ ಕಾರ್ಯಗಳಿಂದ ಬಿಡುಗಡೆ ಮಾಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಈ ಕ್ಷಣ ಅವರ ಜೀವಿತದಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಈ ದಿನದಲ್ಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ಕೂಡ ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಗೆ ಬಂದವರಾಗಿ ನಿನ್ನನ್ನು ಸ್ತುತಿಸುವವರಾಗಿ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.